ನೋಡಿ ಕೇಳಿಸ್ಕೊಳ್ಳಿ. ಹಲೋ ಹಲೋ. ಮೆಲ್ಲಕ್ ಮಾತಾಡು. ಹಲೋ ಕಿಪ್ಪಿ, ಇದು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇವನು ಮುತ್ತು ಮತ್ತೆ ದಚ್ಚು. ಹಲೋ, ಹೇಳಿ. ನಾನು ಇವಾಗ ಹೇಳದ್ ಕೇಳ್ಕೋಬೇಕು, ನನ್ನ ಹತ್ರ ಜಗಳ ಬೇಡ ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ನಾನ್ ಜಗಳ ಸ್ಟಾರ್ಟ್ ಮಾಡಿದ್ರೆ ಇವಾಗ ಕೇಳ್ಕೊ. ನಾನ್ ಮಾತಾಡದ್ಮೇಲೆ ನೀನು ಮಾತಾಡು. ನೀನ್ ಮಾತಾಡ್ಮೇಲೆ ನಾನು ಮಾತಾಡ್ತೀನಿ. ನೀನ್ ಮಾತಾಡು. ನಾನ್ ಮಾತಾಡಾದ್ಮೇಲೆ ನೀನ್ ಮಾತಾಡು ಆಯ್ತಾ? ಹೇಳದ್ ಕೇಳ್ಕೊ. ನಾನು ಹೇಳ್ತಾ ಇದ್ದೀನಿ, ನೀನ್ ಇವಾಗ ವಿಡಿಯೋ ಪೋಸ್ಟ್ ಮಾಡಿದ್ದಕ್ಕೆ ಸಾರಿ ಆಯ್ತು. ನಾನಿಂದ ಮಿಸ್ಟೇಕ್ ಆಗಿ ಅದೇನೇನೋ ಮಾತಾಡಿದ ಅಂತ ವಿಡಿಯೋ ಪೋಸ್ಟ್ ಮಾಡಿ ನಾನ್ ನಿಮ್ ಮನೆ ದೇವ್ರ ಮನೆ ಹೇಳ್ತಾ ಇದ್ದೀನಿ, ಕೊಡಗುಗೆ ಬರ್ತೀನಿ, ನಿಮ್ ಮನೆ ಮುಂದೆನೆ ಜಗಳ ಮಾಡ್ತೀನಿ ಆಯ್ತಾ? ಎಲ್ಲಿಗೂ ಬರಕ್ಕಾಗಲ್ಲ, ಸುಮ್ಮನೆ ಬರ್ತೀನಿ. ನಾಳೆ ನೈಟೇ ಹತ್ತುತ್ತೀನಿ ಬಸ್ಸು, ಇವತ್ತೇ ಹತ್ತುತ್ತೀನಿ, ನಾಳೆನೇ ಹತ್ತುತ್ತೀನಿ ಬಸ್. ನಮ್ಮ ಅಮ್ಮನೇ ಹತ್ತುತ್ತೀನಿ. ಹೇಳಕ್ ಒಂದ್ಸತಿ ಹೇಳ್ಮೇಲೆ ಮುಗೀತು. ನೀನ್ ಏನಾದ್ರು ವಿಡಿಯೋ ಪೋಸ್ಟ್ ಮಾಡಿ ಎಲ್ಲಿಗೂ ಸಾರಿ ಆಯ್ತು. ಇಲ್ಲಿ ಹೇಳಕ್ ಕೇಳೋ, ಇಲ್ಲಿ ಸ್ವಲ್ಪ ನಿನ್ನ ಹೆಸರು ಇವನ್ ಹೆಸರು ಏನಕ್ಕೆ ತೆಗ್ದೆ ಅಲ್ಲಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ? ನನ್ನ ಹೆಸರು ಏನಕ್ಕೆ ಮೂಸಕ್ ತೆಗ್ದ ನನ್ನ ಹೆಸರು? ಸರಿ ಬಿಡು, ಮಾಡಿದ್ನ ಇರೋ ಒಂದ್ ನಿಮಿಷ ಇರೋ. ನೀನು ಇದನ್ನ ಇರೋ ಒಂದ್ ನಿಮಿಷ ಇವಾಗ ಫೋನಲ್ಲಿ ಅಷ್ಟೇ, ಇದನ್ನ ಫೋನಲ್ಲಿ ಅಷ್ಟೇ ಮಾತಾಡಿ ಬಗೆಹರಿಸ್ಕೊಬೇಕು. ಅವ್ರ ಮನೆ ಹತ್ರ ನೋಡಿ ಹೆಸರು ಅಕ್ಕ ಇಲ್ಲಿ ದಗಾರ ಅಂತ ಗೋಲ್ಡ್ ಜಾಸ್ತಿ ಬಗ್ಗೆ ತೆಗ್ದಿಲ್ಲ ಅಲ್ಲಿ. ಇರೋ ಒಂದ್ ನಿಮಿಷ ಮಾತಾಡಕ್ ಬಿಡು, ಅವಳಿಗೆ ಒಂದು ಮಾತು ಹೇಳಕ್ಕೆ ಬಿಡ್ತಿಲ್ಲ ಅಕ್ಕ. ಹೆಂಗ ಮಾತಾಡಕ್ ಬಿಡು, ಮಾತಾಡಕ್ ಬಿಡು. ನೀನೇ ನಿನ್ ಇತಿಹಾಸ ತಚ್ಕೊಂಡಿದ್ಯಾ ನಾಳೆಯಿಂದ. ಗೋಲ್ಡ್ ದರ್ಶನ್ ಸ್ವಲ್ಪ ಸಮಾಧಾನ. ಇವಾಗ ಗೋಲ್ಡ್ ದರ್ಶನ್ ಜ್ಞಾಪನ ಬರ್ತಾನ? ಹೇಳು ಹೇಳು ಹೇಳು. ಸ್ವಲ್ಪ ಸಮಾಧಾನ. ಯಾಕೆ ಹಿಂಗ್ ಕಿರ್ಸ್ತಿದ್ಯಾ? ನಮ್ಮಮ್ಮ ಹುಷಾರಿಲ್ಲಪ್ಪ. ನಿಮ್ಮಮ್ಮ ಹುಷಾರಿಲ್ಲ, ಕೊಡಗುಗೆ ಬೈದೆ ಜಗಳ ಮಾಡೋದ್ ಗೊತ್ತು. ಮಾತಾಡ್ಬೇಡ. ಬೋಳಿ ಮಗನೇ, ಬೋಳಿ ಮಗನೇ, ನಾನ್ ಮಾತಾಡ್ತೀನಿ. ನೀನ್ ಏನಂತ ಅಂದೆ ಕಣೋ? ಇವಾಗ 2 ನಿಮಿಷ ಮಾತಾಡ್ಬೇಕು ಅಂತ ತಾನೇ ಅಂದಿದ್ದು. ಯಾರಿದು? ಓಕೆ, ಅವ್ರ ಪಾಪ ಕಾನ್ಫರೆನ್ಸ್ ಹಾಕಿ ನಮ್ಮ ಹತ್ರ ಮಾತಾಡ್ಸಿದ್ರು. ಅದ್ರಲ್ಲಿ ಏನು ದಚ್ಚು ಅವರು ದಚ್ಚು ಹೇಳಿದಾನೆ, ನಾನು ಮನೆಗೆ ಬಂದೆ ಹೊಡಿತೀನಿ, ಏನೋ ಜಗಳ ಆಡ್ತೀನಿ ಮನೆ ಮುಂದೆ ನಿಂತ್ಕೊಂಡು, ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತಂದ್ರು ಅವ್ನಿಗೇನು ಕೇರ್ ಇಲ್ಲ. ಇಂಥವ್ರೆಲ್ಲ ಫ್ರೆಂಡ್ಶಿಪ್ ನಿನಗೆ ಯಾಕೆ ಬೇಕಿತ್ತು ಹೇಳು? ಇಂಥವ್ರ ಫ್ರೆಂಡ್ಶಿಪ್ ನಿನಗೆ ಯಾಕೆ ಬೇಕು? ನನಗೆ ಗೊತ್ತಿದ್ದಿಲ್ಲ ಇವ್ನು ಈ ತರ ಅಂತ. ನನಗೆ ಈ ತರ ಅಂತ ನನಗೆ ಗೊತ್ತಿದ್ದಿದ್ರೆ ಅವ್ನ ಹತ್ರನೂ ಸೇರ್ಸ್ಕೊಂತಿದ್ದಿಲ್ಲ. ನಾನು ಸಿಂಗಲ್ ಆಗೇ ಇರ್ತಿದ್ದೆ. ಏನೋ ನಾನು ಅವನ್ನ ಥಿಂಕ್ ಮಾಡಿರೋದು ಹೆಂಗೆ ಅಂದ್ರೆ, ಏನೋ LKG UKG ಮಕ್ಳು ತರ. ಅವನಿಗೆ 21 ಏಜ್ ಅಕ್ಕ. ಇವಾಗ ನಂಗೆ 23 ಆಗ್ತಿದೆ. ನಾನು ಬರ್ತಾರೆ ಬಂದ್ರೆ ಇವಾಗ ಸ್ವಲ್ಪ ಹೊತ್ತು ಆದ್ರೆ, ನಾನು ಮಂಡೇ ಆದ್ರೆ ನಾನು ಬರ್ತಾರೆ ಸೀರಿಯಸ್ ಆಗಿ. ಈ ಬರ್ತಾರೆ ದಿವಸ ನನಗೆ ಈ ತರ ಹುಟ್ಟಿದ ಕರ್ಮ ಅಂತ ಅನ್ಸ್ಬಿಟ್ಟಿದೆ ಈ ವರ್ಷ ನನಗೆ. ಏನೇ ಹೇಳಿ, ಫ್ರೆಂಡ್ ಅಂತ ಹೇಳಿ ಒಬ್ಬರನ್ನ ನಂಬ್ತಾರೆ ಅನ್ಕೊಳ್ಳಿ. ನಿನ್ನ ಫ್ರೆಂಡ್ ಯಾವ ಥರ ದಾರಿ ತೋರಿಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ನಾನು ಮಾಡಿದ್ದೀನಿ ಅಪ್ಪ, ನಾವು ಹೋಗಿದ್ದೀವಿ, ನಾವು ಕಪ್ಪೆನ್ ಮೀಟ್ ಮಾಡಿದ್ದೀವಿ, ಹೋಗಿ ತುಮಕೂರು ಹನುಮಕ್ಕನ್ ಮೀಟ್ ಮಾಡಕ್ಕೆ ಹೋಗಿದ್ದೀವಿ. ಅವ್ರು ಜಗಳ ಆಡ್ತಿದ್ರು, ಇವ್ರ ಬಾಂಡಿಂಗ್ ಹೆಂಗಿದೆ ಅಂತ ತೋರಿಸಿದ್ದೀವಿ. ನಮ್ಮ ರೀಲ್ಸಲ್ಲಿ ಯಾವತ್ತು ನಾವೇನು ಕೆಡ್ದಾಗೆ ಹೆಂಡ್ತಿ ಗಂಡ ಮಿಂಡ ಅಂತ ನಾವು ಮಾಡ್ಕೊಂಡಿಲ್ವಲ್ಲ, ಯಾವತ್ತು ಮಾಡಿದಾರೆ ನೋಡಿ. ಯಾರು ಹಳೆ ರೀಲ್ಸ್ ನೋಡಿ, ನೀವು ಫ್ರೆಂಡ್ ಇವರು ಫ್ರೆಂಡ್ ಅಂದರೆ ಇವ್ರು ನಂಬಿಡ್ತಾರೆ. ಇನ್ನೊಂದೇನಂದರೆ, ನೀವು ನಿಮ್ಮ ಮನೇಲಿ ಇದ್ದಾರೆ ಅಂದರೆ ನಾನು ಇವಾಗ ಗದರಿಸಿದ್ರೆ ಗದರ್ತಾರೆ, ನಾನು ಗದರಿಸಿದ್ರೆ ಗದರ್ತಾರೆ. ನಾನು ಗದರ್ಸಲ್ಲ, ಯಾವತ್ತು ಗದರ್ಸಲ್ಲ. ಹೇಳ್ತಾ ಇರೋದು ಗದರಿಸಿ ಭಯ ಪಡಿಸ್ಕೊಂಡು ಇಟ್ಕೊಂಡ್ರೆ ಅವ್ರು ಹೇಳ್ದಂಗೆಲ್ಲ ಕೇಳ್ತಾರೆ ಅವರು. ಇವಾಗ ಅವ್ರ ಪ್ಲಾನ್ ಇದ್ದಿದ್ದೇನೆಂದ್ರೆ, ಅವ್ರ ಮನೆಗೆ ಫೋನ್ ಮಾಡಿ ಅಲ್ಲಿ ಗದರಿಸಿದ್ರೆ ಹೆಂಗೂ ಕೃಷ್ಣ ಇಲ್ಲ, ಈ ಹೆಣ್ಮಗುಗೆ ಯಾರೂ ಇಲ್ಲ, ನಾವು ಭಯ ಪಡಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಬಿಡೋಣ ಅಂತಿದ್ರು. ಅಷ್ಟಲ್ಲಿ ನಾನು ಎಂಟ್ರಿ ಆಯ್ತೀನಿ ಅಂತ ಇವ್ರಿಗೆ ಗೊತ್ತೇ ಇರಲಿಲ್ಲ. ಇವ್ರು ಬರಲ್ಲ, ನಾನು ಬರಲ್ಲ ಅಂತ ಅನ್ಕೊಂಡಿದ್ದು. ನಾನು ಯಾರ ವಿಷಯಕ್ಕೂ ಹೋಗಲ್ವಲ್ಲ, ನಾನು ಬರಲ್ಲ ಅಂತ ಅನ್ಕೊಂಡಿದ್ರು. ಬಟ್ ನಾನು ನಮ್ಮ ಅಕ್ಕಂಗಾಗಿದ್ರೆ ನಾನು ಬಿಡ್ತಿದ್ನ ಅನ್ನೋದು ಒಂದೇ ಕಾರಣಕ್ಕೆ ನಾನು ಎಂಟ್ರಿ ಆದೆ. ಇದರಲ್ಲಿ ಎಂಟ್ರಿ ಆಗಿ ನಾನು ಯಾಕೆ ಎಂಟ್ರಿ ಆದೆ ಅಂದರೆ, ಇವಳಿಗೆ ಯಾರೂ ಇಲ್ಲ ಅಂತ ಗೊತ್ತಿದ್ದೆ ಅವ್ರು ಹಂಗೆ ಮಾಡ್ತಾ ಇದ್ದು. ಇವಾಗ ಲೈಕ್ಸ್ ಫಾಲೋವರ್ಸ್ ಬೇಕಲ್ಲ ನಮಗೆ, ಹೆಂಗಾದ್ರೂ ಮಾಡಿ. ಅವ್ರಿಗೆ ಗೊತ್ತಾಗ್ತಿದೆಯಲ್ಲ, ನೀವು ಪ್ರತಿಯೊಂದು ಆಡಿಯೋದಲ್ಲೂ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಅವ್ರು ಏನು ಮಾಡ್ತಿದ್ದಾರೆ. ಈ ಕಡೆಯಿಂದ ರಿಪ್ಲೈ ವಿಡಿಯೋ ಬರುತ್ತೆ, ರಿಪ್ಲೈ ವಿಡಿಯೋ ಬಂದರೆ ನಾವು ವೈರಲ್ ಆಗೋಗ್ಬಿಡೋದು. ರಿಪ್ಲೈ ವಿಡಿಯೋ ಬರಲಿ, ನೀನು ಯಾವ ಥರ ಸುಮ್ಮನೆ ಏನಾದರೂ ಕಾಮಿಡಿ ಥರ ಏನಾದರೂ ಮಾಡಿದ್ದೀರಿ ಓಕೆ ಒಪ್ಕೊಳ್ಳೋಣ. ನೀನು ಏಕ್ದಮ್ ಆ ಥರ ಮಾತಾಡಿದ್ರೆ ನಿನ್ನ ನೋಡಿ 4 ಜನ ಕಲಿತಾರಪ್ಪ. ಇವಾಗ ಅವನು ನೋಡಿ ಇನ್ನೊಂದು 10 ಜನ ಕಲಿತಾರೆ. ಕೆಟ್ಟ ಮಾತಲ್ಲಿ ನಾವು ರೀಲ್ಸ್ ಮಾಡಿ ಒಂದು ಹೆಣ್ಮಗುಗೆ ಬೈದಾಕ್ಬಿಟ್ರೆ ನಾವು ನಾವು ಇನ್ಸ್ಟಾದಲ್ಲಿ ವೈರಲ್ ಆಗ್ಬಿಡ್ಬೋದು. ಆ ಮೈಂಡ್ ಸೆಟ್ ಜನದಿಂದ ಹೋಗ್ಬೇಕು ಅನ್ನೋದಕ್ಕೆ ನಾನು ಈ ಮ್ಯಾಟ್ರಲ್ಲಿ ಇಂಟರ್ಫಿಯರ್ ಆಗಿರೋದು. ಇವಾಗ ಕಿಪ್ಪಿ ಏನಂದ್ರೆ ಸಿಂಗಲ್ ಪೇರೆಂಟು, ಇವಳ ಕೈಲಿ ಏನು ಕಿತ್ಕೊಳಕ್ಕಾಗಲ್ಲ. ಇಲ್ಲಿ ಒಂದು ಪರ್ಸನಲ್ ಇವಾಗ ಕಿಪ್ಪಿ ಹೋಗ್ಬಿಟ್ಟು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಯಾರಾದ್ರೂ ಒಬ್ರು ಇರಬೇಕು ಜೊತೆಗೆ. ಆ ಸ್ಟೇಷನ್ಗೆ ಹೋದ್ರೆ ಹಿಂಗೆ ನಡುಕ್ತಾಳೆ, ಹಿಂಗೆ
ಹಿಂಗೆ ನಡುತ್ತಾಳೆ. ನಾವು ನೋಡಿ ಮೇಡಮ್ ಇವ್ರಿಗೇನು ಹೇಳ್ಕೊಟ್ಟಿಲ್ಲ, ಅದು ಯಾವುದೋ ಇಂಟರ್ವ್ಯೂ ಇದ್ರೆ ನಾವು ಹೇಳ್ಕೊಟ್ಟು ಇದು ಮಾಡ್ತಾರಂತ. ನಾವು ಹೇಳ್ಕೊಡಲ್ಲ ಯಾರಿಗೂ. ಫಸ್ಟ್ ಆಫ್ ಆಲ್ ಇವ್ರು ಹೇಳ್ಕೊಟ್ಟಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಇವಾಗ ನನಗೆ ಅದು ಹೋದ ವರ್ಷನೂ ನನಗೆ ತಡ್ಕೊಳಕ್ಕಾಗಿಲ್ಲ, ಬಿಟ್ಬಿಟ್ಟೆ. ಹೋದ ವರ್ಷ ಏನು ನಂದು ತಪ್ಪಿತ್ತು ಅವ್ರದ್ದು ತಪ್ಪಿತ್ತು, ಯಾವುದೋ ಮೈಂಡ್ ಸೆಟ್ ಬೇಡಪ್ಪ ಅಂತೇಳಿ ನಿಲ್ಲಿಸ್ಬಿಟ್ಟೆ ನಾನು. ಆ ನಿಲ್ಸ್ ಮೇಲೆ ಈ ವರ್ಷ ಅತಿಯಾಗಿ ಬ್ಲ್ಯಾಕ್ ಪೇನ್ ಎಲ್ಲ ಬರೋದು ಸ್ಟಾರ್ಟ್ ಆಯ್ತು. 2 ವೀಕ್ ಜಗಳ ಆಯ್ತು. ಅವ್ನ ಪಾಡಕ್ಕೆ ಅವ್ನು ಊರಿಗೋದ, ನನ್ನ ಪಾಡ ನಾನು ಅಮ್ಮಂಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟ ಕ್ಷಣಕ್ಕೆ ನಾನು ಊರಿಗೋದೆ. ಊರಿಗೋದ್ಮೇಲೆ ಏನು ಮಾಡಿದ್ದಾನೆ, ನನ್ನ ಸ್ಟೋರಿಗೆ ಲೈಕ್ ಕೊಟ್ಟ ಅವನೇ. ನಾನೇ ಬೇಡ ಅಂದರೆ ನನ್ನ ಸ್ಟೋರಿ ಏನಿಗೆ ಲೈಕ್ ಕೊಟ್ಟ, ಸರಿ ಲೈಕ್ ಕೊಟ್ಟ, ಫಾಲೋ ಬ್ಯಾಕ್ ಮಾಡೋ, ನಾನು ಫಾಲೋ ಮಾಡಿಲ್ಲ. ಆಮೇಲೆ ನಾನು ಕಾಲ್ ಕೂಡ ಮಾಡಿದ್ದಾನೆ, ನಾನೇನು ಮಾಡಿದೆ, ಬ್ಲಾಕ್ ಆಗ್ತೆ. ಸರಿ ಬೇಡಪ್ಪ ಸುಮ್ಮನೆ ಯಾಕೆ ಅಂತೇಳಿ ಬ್ಲಾಕ್ ಆಗ್ತೆ. ಬ್ಲಾಕ್ ಹಾಕ್ಮೇಲೆ ಮಾರನೇ ದಿವಸ ನಾನು ಏನು ಗುರು ನಾವು ಜಗಳ ಆಡಿಲ್ಲ, ನಾವು ರೀಲ್ಸ್ ಮಾಡಿಲ್ಲ ಅಂದರೆ ಏನು ಒಟ್ಟಿಗಿಲ್ಲ ಅಂತ ಆಡ್ತಾರೆ, ಅವ್ರ ಪಾಡ ಅವ್ರು ಊರಿಗೆ ಹೋಗೋರೆ ಅಂತೇಳಿ ಇವನೇ ವಿಡಿಯೋ ಬಿಟ್ಟವನು. ಅದು ಯಾರೇ ಸೋಷಿಯಲ್ ಮೀಡಿಯಾದ ಯಾರೇ ನೋಡಿದ್ರು ಹೇಳ್ತಾರೆ ಅದನ್ನ. ವಿಡಿಯೋ ಬಿಟ್ಟಿದ್ದಾನೆ. ವಿಡಿಯೋ ಬಿಟ್ಟ ಮೇಲೆ ಏನಾಯಿತು, ನಾನೊಂದು ಪೋಸ್ಟ್ ಬಿಟ್ಟೆ. ನನಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ನಂಗೆ ನಮ್ಮಮ್ಮ ಹುಷಾರಿಲ್ಲ ಅಂತ ನಾನು ಬಂದಿರೋದು, ನಾನು ಅವ್ರನ್ನ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಕ್ಯಾಶುವಲ್ ಆಗಿ ಬರೆದುಬಿಟ್ಟು ವಿಡಿಯೋ ಹಾಕ್ತೆ. ಅದರೊಳಗೆ ಕೆಟ್ಟದಾಗೇನು ಅವ್ರಿಗೆ ಡ್ಯಾಮೇಜ್ ಆಗೋ ಥರ ಏನೂ ಬರ್ದಿಲ್ಲ. ಅದು ನಾನು ಪ್ರೊಫೈಲಾಗಿ ಡಿಲೀಟ್ ಮಾಡಿದ್ದೀನಿ. ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಹೇಳಿದ್ರು ಡಿಲೀಟ್ ಮಾಡಿ ಅಂತ. ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ನಾನು ಡಿಲೀಟ್ ಮಾಡಿದೆ. ಬೇಡ ಬಿಡಿ, ಅವನೇ ಬೇಡ ಅಂದ್ರೆ ಇದನ್ನ ಇಟ್ಕೊಂಡು ನಾವೇನು ಮಾಡೋಣ. ಈಗ ದರ್ಶನ್ ನೀನ್ ಹಾಕಿರೋಂತ ಅಂದ್ರೆ ನೀನು ಅವನು ಕೊಲಾಬ್ ಮಾಡಿರುವಂತ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿಲ್ಲ. ಓಕೆ, ಅವನ ಅಕೌಂಟ್ ಹೋಗುತ್ತೆ ಅಂತ. ಹೌದು, ಓಕೆ. ಅವನಿಗೆ ಅಕೌಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಒಂದು ಫ್ರೆಂಡ್ ಲೈಫ್ ಇಂಪಾರ್ಟೆಂಟ್ ಆಗ್ತಿಲ್ಲ. ನಾನೊಂದು ಏನು ಕೇಳ್ತೀನಿ ಅಂದ್ರೆ ಮೇಡಮ್, ಇವಾಗ ನನ್ನ ಫ್ರೆಂಡ್ಶಿಪ್ ಬೇಡ ಅಂದಮೇಲೆ ನನ್ನ ವಿಡಿಯೋಸ್ ಇಟ್ಕೊಂಡು ನೀನೇನು ಮಾಡಿ ಏನ್ ಪ್ರಯೋಜನ? ಏನಕ್ಕೆ ಅವ್ರು ಸ್ವತಃ ಅವ್ರ ಓನ್ ಕಂಟೆಂಟ್ ಇಂದ ಬೆಳಿಬೋದಪ್ಪ, ಆಗಲ್ಲ. ಅವ್ರ ಓನ್ ಕಂಟೆಂಟ್ ಹಾಕೋಬೋದಪ್ಪ. ಇಲ್ವಲ್ಲ, ಅವ್ರ ಇದ್ದಿದ್ದೆ ಇಷ್ಟೊತ್ತಲ್ಲೇ ಡಿಲೀಟ್ ಮಾಡಿರೋರಲ್ಲ, ಇಷ್ಟೊತ್ತಲ್ಲೇ ಡಿಲೀಟ್ ಮಾಡಿ ಮುಗಿಸಿರೋ. ಇದು ಎಲ್ಲ ಮುಗ್ಬಿಡ್ತಾ ಇರುತ್ತಲ್ಲ, ಏನಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಮಾತ್ರ ಡಿಲೀಟ್ ಮಾಡ್ಬಿಟ್ಟು ಆಚೆ ಬಂದ್ಬಿಟ್ಟು ನೀನು ಹಿಂಗೆ ಮಾಡೋದೇನಕ್ಕೆ? ಹೌದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.